ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಪ್ರಾರ್ಥನೆ ಬಗ್ಗೆ ಒಂದೆರಡು ಮಾತಾಡೋಣ ಅಂದ್ಕೊಂಡಿನಿ. ಪ್ರಾರ್ಥನೆ ಎಂದರೇನು? ಪ್ರಾರ್ಥನೆ ಎಂದರೆ ಹೃದಯಸ್ಥನಾದ ಭಗವಂತನಲ್ಲಿ ಅಥವಾ ಸದ್ಗುರುವಿನಲ್ಲಿ ಮಾಡಿಕೊಳ್ಳುವ ಬೇಡಿಕೆ. ಪ್ರಾರ್ಥನೆಯ ಉದ್ದೇಶವೇನು? ಸಹಜ ಮಾರ್ಗದ ಪ್ರಾರ್ಥನೆಯು ನಮ್ಮ ಅಂತರಂಗದಲ್ಲಿ ನಮ್ರತೆ, ಅವಲಂಬನೆಗಳನ್ನು ಸೃಷ್ಟಿಸಿ ದೈವಿ ಗುರುಗಳಲ್ಲಿ ಸಮರ್ಪಿಸಿಕೊಳ್ಳಲು ನೆರವಾಗುತ್ತದೆ. ಇದಲ್ಲದೆ ಆಧ್ಯಾತ್ಮಿಕ ಪ್ರಗತಿ ಅಸಂಭವ. ಸಾಮಾನ್ಯವಾಗಿ ಬಹುತೇಕ ಜನರು ಪ್ರಾರ್ಥನೆಯನ್ನು ಪ್ರಾಪಂಚಿಕ ಅನುಗ್ರಹಗಳ ಬೇಡುವಿಕೆಗಾಗಿ ಬಳಸಿಕೊಳ್ಳುತ್ತಾರೆ. ಆದರೆ ಬಾಬೂಜಿ ಮಹಾರಾಜರು ವಿಧಿಸಿದ ಪ್ರಾರ್ಥನೆಯಲ್ಲಿ ಬೇಡಿಕೆ ಇಲ್ಲ. ಭಗವಂತನ ಸಾಕ್ಷಾತ್ಕಾರವನ್ನು ತನ್ನ ಜೀವನದ ಗುರಿಯಾಗಿಸಿಕೊಂಡ ಒಬ್ಬ ಸಾಧಕನು ಆ ದಿಶೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಗಾಗಿ ತನ್ನ ಸದ್ಗುರುವನ್ನೇ ಸಂಪೂರ್ಣವಾಗಿ ಅವಲಂಬಿಸಿರುವುದನ್ನು ಮಾತ್ರ ಈ ಪ್ರಾರ್ಥನೆ ಸ್ಪಷ್ಟವಾಗಿ ವ್ಯಕ್ತಗೊಳಿಸುತ್ತದೆ. ಆದುದರಿಂದ ಇದು ಅತ್ಯುನ್ನತ ಮಟ್ಟದ ಪ್ರಾರ್ಥನೆಯಾಗಿದ್ದು, ಭಗವಂತನನ್ನು ಯಾವ ಅನುಗ್ರಹಗಳಿಗಾಗಿಯೂ ಬೇಡದೆ ಸಾಧಕ ತನ್ನನ್ನು ಭಗವಂತನಲ್ಲಿ ಸಮರ್ಪಿಸಿಕೊಡಲು ಸಹಾಯ ಮಾಡುವುದು. ಸಹಜ ಮಾರ್ಗದ ಪ್ರಾರ್ಥನೆ ಏನು? ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವು ಇನ್ನೂ ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಹಂತಕ್ಕೆ ತರುವ ಏಕಮಾತ್ರ ದೈವ ಹಾಗೂ ಶಕ್ತಿ. ಈ ಪ್ರಾರ್ಥನೆಯನ್ನು ಯಾವಾಗ ಮತ್ತು ಹೇಗೆ ಹೇಳಬೇಕು? ಬೆಳಗು ಮುಂಜಾನೆಯ ಧ್ಯಾನವನ್ನು ಪ್ರಾರಂಭಿಸುವ ಮುನ್ನ ಮನಸ್ಸಿನಲ್ಲಿ ಒಂದು ಸಲ ಹೇಳಿಕೊಳ್ಳಬೇಕು. ಪುನಃ ದಿನದ ಕೊನೆಗೆ ನಿಮ್ಮ ಮನಸ್ಸು ಕಾರ್ಯಪ್ರವೃತ್ತವಾಗಿದ್ದಾಗಲೇ ಹೇಳಿಕೊಳ್ಳಬೇಕು. ಆದರೆ ಅದನ್ನು ಯಾಂತ್ರಿಕವಾಗಿ ಹೇಳಿ ಮರೆತು ಬಿಡಬಾರದು. ಹೃದಯದಲ್ಲಿ ತುಂಬಿದ ಭಕ್ತಿಯಿಂದ ದೈನ್ಯದ ಮನೋಭಾವ ತಳೆದು ಆ ಪ್ರಾರ್ಥನೆಯನ್ನು 2 ಅಥವಾ 3 ಸಲ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ಅನಂತರ ಪ್ರಾರ್ಥನೆಯ ಅರ್ಥವನ್ನು ಕುರಿತು 10 ನಿಮಿಷದಷ್ಟು ಕಾಲ ಧ್ಯಾನ ಮಾಡಬೇಕು. ಇದೊಂದು ಬಹಳ ವಿಶೇಷ ಪ್ರಾರ್ಥನೆಯಾಗಿದ್ದು, ಬಾಬೂಜಿ ಮಹಾರಾಜರು ಉತ್ಕೃಷ್ಟ ಪ್ರಜ್ಞಾನದ ಸ್ಥಿತಿಯಲ್ಲಿದ್ದಾಗ ಒಮ್ಮೆ ಬಂದದ್ದು. ಅವರು ಹೇಳುವಂತೆ ಅದು ಆಧ್ಯಾತ್ಮಿಕ ಶಕ್ತಿ ಮತ್ತು ಸತ್ವಗಳಿಂದ ತುಂಬಿದೆ. ಪ್ರಾರ್ಥನೆಯ ಸಂಪೂರ್ಣ ಪ್ರಯೋಜನ ಪಡೆಯಲು ಅದರ ಅರ್ಥವನ್ನು ಚೆನ್ನಾಗಿ ಗ್ರಹಿಸಿ ಅದನ್ನು ಸಲ್ಲಿಸಬೇಕು. ಈಗ ಪ್ರಾರ್ಥನೆಯ ಅರ್ಥವನ್ನು ವಿವರವಾಗಿ ಭಾಗಗಳಲ್ಲಿ ಪರಿಶೀಲಿಸೋಣ. ಓ ನಾಥ, ಇದು ಭಗವಂತನನ್ನು ಅಂತರ್ಗತಗೊಳಿಸುವ ಪ್ರಕ್ರಿಯೆ. ನಮ್ಮ ಹೃದಯದಲ್ಲಿರೋ ಭಗವಂತನೇ ನಿಜವಾದ ಗುರು. ನಮ್ಮ ಇಚ್ಛೆ, ಒಲವುಗಳಾಗಲಿ, ಮೇಲಾಧಿಕಾರಿಗಳು, ಪತಿ ಪತ್ನಿಯರು, ಸಂಬಂಧಿಕರು ಹಾಗೂ ಸ್ನೇಹಿತರಾಗಲಿ ಅಲ್ಲ, ಅಥವಾ ನಾಮ ರೂಪ ಮೊದಲಾದ ಲಕ್ಷಣಗಳಿರುವ ದೇವತೆಗಳೂ ಸಹ ಅಲ್ಲ. ನಮ್ಮ ಹೃದಯಗಳಲ್ಲಿ ನೆಲೆಸಿರುವ ಅತ್ಯಂತ ಸೂಕ್ಷ್ಮ ರೂಪನೇ ಗುರು. ಓ ನಾಥ ಎಂದು ಸಂಬಂಧಿಸುವ ಮನಸ್ಥಿತಿಯು ಸಹ ದೈನ್ಯದ ಮನೋಭಾವವನ್ನು ಸೂಚಿಸುತ್ತದೆ. ಇದು ನಿಶ್ಚಯವಾಗಿ ಹೃದಯವನ್ನು ರಿಕ್ತಗೊಳಿಸಿ ಅಲ್ಲಿ ಸ್ವಾಭಾವಿಕವಾಗಿಯೇ ಭಗವಂತನ ಕೃಪೆಯು ಹರಿದು ಬರುವಂತೆ ಮಾಡುತ್ತದೆ. ನೀನೇ ಮಾನವ ಜೀವನದ ನಿಜವಾದ ಗುರಿ. ಗುರುಗಳು ನಮ್ಮ ಅಸ್ತಿತ್ವದ ಗುರಿ ಯಾವಾಗಲೂ ನಮ್ಮ ದೃಷ್ಟಿಯಲ್ಲಿರಬೇಕೆಂದು ಪದೇ ಪದೇ ಒತ್ತಿ ಹೇಳಿರುವರು. ಇಲ್ಲದಿದ್ದರೆ ನಮ್ಮ ಗಮನವು ಭೌತಿಕ ಮಟ್ಟದ ಇತರ ಕಡಿಮೆ ದರ್ಜೆಯ ಗುರಿಗಳ ಕಡೆಗೆ ತಿರುಗಿ ಅದರಿಂದ ನಾವು ಮತ್ತೆ ದಾರಿ ತಪ್ಪುವ ಸಂಭವ ಇರುತ್ತದೆ. ಇಲ್ಲಿ ಆತನೇ ನಿಜವಾದ ಗುರಿಯೆಂದು ಈ ಜೀವನದ ಅಪೇಕ್ಷೆಗಳು ಹಾಗೂ ಆಕರ್ಷಣೆಗಳು ಗುರಿಯಲ್ಲವೆಂದು ನಾವು ದೃಢವಾಗಿ ಹೇಳುತ್ತೇವೆ. ಆತನು ನಮಗೆ ನೀಡುವ ಕಾಣಿಕೆಗಳು ಸಹ ನಮ್ಮ ಲಕ್ಷ್ಯವಲ್ಲ. ನಮಗೆ ಬೇಕಾಗಿರುವುದು ಆತನೇ ಮತ್ತು ಆತನು ಮಾತ್ರವೇ. ಖಂಡಿತವಾಗಿಯೂ ಆತನಲ್ಲಿಯೇ ನಾವು ಪ್ರಾಪಂಚಿಕ ಅಸ್ತಿತ್ವಕ್ಕೆ ಬೇಕಾದ ಅವಶ್ಯಕತೆಗಳನ್ನೂ ಸಹ ಸಂದೇಹವಾಗಿ ಪಡೆಯಬಹುದು. ನನ್ನ ಗುರುಗಳು ಇದನ್ನು ಈ ರೀತಿ ಸುಂದರವಾಗಿ ನಿರೂಪಿಸಿದ್ದಾರೆ. ನನ್ನ ಒಲವೇ, ನೀನೇ ನನ್ನ ಜೀವನದ ಗುರಿ. ನಮ್ಮಿರುವರ ನಡುವೆ ಅಡ್ಡವಾಗಿರುವುದೆಂದರೆ ನಿನ್ನ ಶಕ್ತಿ, ನಿನ್ನ ಸೌಂದರ್ಯ, ನಿನ್ನ ಐಶ್ವರ್ಯಗಳನ್ನು ಹೊಂದುವ ನನ್ನ ಮೂರ್ಖ ಬಯಕೆಗಳು ಹಾಗೂ ಇಚ್ಛೆಗಳು. ನಿನ್ನನ್ನೇ ನನಗೆ ನೀಡಲು ನಿನ್ನಿಂದ ಮಾತ್ರ ಸಾಧ್ಯ. ಪ್ರಾರ್ಥನೆಯ ಈ ವಾಕ್ಯವು ಅಂತಿಮ ತತ್ವದ ಕಡೆಗಿನ ನಮ್ಮ ಪ್ರೀತಿಯನ್ನು ಬಹಿರಂಗಪಡಿಸುತ್ತದೆ. ಒಮ್ಮೆ ನಾವು ನಮ್ಮ ಹೃದಯವನ್ನು ತನ್ನ ಪ್ರೀತಿಯ ವಸ್ತುವಿನ ಮೇಲೆ ನೆಟ್ಟರೆ ಇನ್ನಾವ ವಸ್ತುವು ಅವನ ಗಮನವನ್ನು ಬೇರೆಡೆಗೆ ಎಳೆಯಲಾರವು. ಈ ಒಂದು ಪ್ರಾರ್ಥನೆ ಬಗ್ಗೆ ತುಂಬ ಚೆನ್ನಾಗಿದೆ. ಇದು ತುಂಬ ವಿವರಣೆ. ನೆಕ್ಸ್ಟ್ ವಿಡಿಯೋದ ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.